ಕರ್ನಾಟಕ ರಾಜ್ಯ ಕಂದಾಯ ಇಲಾಖೆಯಲ್ಲಿ ಹಲವಾರು ವರ್ಷಗಳಿಂದ ತಲತಲಾಂತರದಿಂದ ಬಂದಂಥ ಜವಾಬ್ದಾರಿಯನ್ನು ಹೊತ್ತುಕೊಂಡು ತೋಟಿ ತಳವಾರರಿಂದ ಹಿಡಿದು ಇಂದಿನ ಗ್ರಾಮ ಸಹಾಯಕರು ಅನ್ನುವಂಥ ಹೆಸರಲ್ಲಿ ಕಳಿಸ್ಕೊಳ್ತಕ್ಕಂಥ ಎಲ್ಲ ಸಹೋದರ ಸಹೋದರಿಯರಿಗೆ ನೀವು ಇವತ್ತು ರಾಜ್ಯ ಮಟ್ಟದ ನಿಮ್ಮ ಸಂಘದ ವತಿಯಿಂದ ನಿಮ್ಮ ಬೇಡಿಕೆಗಳ ಈಡೇರಿಕೆಗೆ ಬಂದು ಸೇರಿರ್ತಕ್ಕಂಥ ಸಂದರ್ಭದಲ್ಲಿ ಸರ್ಕಾರದ ಪರವಾಗಿ ನಾನು ಈ ಮನವಿಯನ್ನು ಸ್ವೀಕಾರ ಮಾಡಿದ್ದೇನೆ. ನಾನು ಸದನ ಸಮಿತಿ ಅಧ್ಯಕ್ಷನಾಗಿ 2 ಬಾರಿ ಕೆಲಸ ಮಾಡಿದ್ದೆ. ಒಂದು 13ರಿಂದ 16 ಮತ್ತು 23ರಿಂದ 25. ನಿಮ್ಮ ಸಂಘದವರು ಯಾರಾದರೂ ಬಂದು ನನಗೆ ಮನವಿಯನ್ನು ಕೊಟ್ಟಿದ್ರೆ ಈ ಪ್ರತಿಭಟನೆ ಇವತ್ತಿರ್ತಿರಲಿಲ್ಲ. ಇದರಲ್ಲಿ ಹೆಚ್ಚಿನ ಜನ SC ST ಗಳಿದ್ದೀರಿ ಅನ್ನೋದು ನನಗೆ ಅರಿವಿದೆ. ಅದಷ್ಟೇ ಕಾರಣದಲ್ಲಿ ನನ್ನ ಸದನ ಸಮಿತಿಯಲ್ಲಿ ಅದನ್ನು ಇಟ್ಕೊಂಡು ನಿಮಗೆ ನ್ಯಾಯ ಕೊಡುವಷ್ಟು ಶಕ್ತಿ ಯುಕ್ತಿ ನನಗಿತ್ತು. ಎಲ್ಲೋ ಒಂದ್ ಕಡೆ ನೀವು ಬರೀ ಸರ್ಕಾರದ ಜೊತೆನಲ್ಲೇ ಮಾತಾಡ್ಬೇಕು ಅಂದ್ರೆ ಈಗೇನೆ ಹೋಗ್ಬೇಕು ಅಂತ ಹೊರಟಿದ್ರಿ. ನಮ್ಮ SC ST ಸದನ ಸಮಿತಿಯಲ್ಲಿ ನಿಮ್ಮ ಪ್ರಶ್ನೆ ಬಂದಿದ್ರೆ ಅಥವಾ ಮನವಿ ಬಂದಿದ್ರೆ ನಾನು ಅದಕ್ಕೆ ಅಲ್ಲೇ ಉತ್ತರ ಕೊಟ್ಬಿಡ್ತೀನಿ. ಈಗಲೂ ನಮ್ಮ ಮಾಜಿ ಮುಖ್ಯಮಂತ್ರಿಗಳಂತ ಜನಪರ ನಾಯಕ ಇದು ಸಿದ್ದರಾಮಯ್ಯನವರು ಇದರ ಬಗ್ಗೆ ಕೃಷ್ಣ ಬೈರೇಗೌಡರ ಜವಾಬ್ದಾರಿನಲ್ಲಿ ಒಂದು ತೀರ್ಮಾನ ಕೈಗೊಂಡಿರ್ತಕ್ಕಂಥ ಅಂಶ ನನಗೂ ಅರಿವಿದೆ. ಆರ್ಥಿಕ ಇಲಾಖೆಯಿಂದ ಈ ಒಂದು ಘೋಷಣೆ ಜಾರಿಯಾಗಬೇಕು ಅನ್ನೋದು ಇದು ನ್ಯಾಯೋಚಿತವಾದಂಥ ವಿಚಾರ. ಸರ್ಕಾರ ಒಪ್ಪಿದಂಥ ವಿಚಾರವನ್ನು ಆರ್ಥಿಕ ಇಲಾಖೆ ಸಕಾಲದಲ್ಲಿ ಅದನ್ನು ಆದೇಶ ಮಾಡಿ ಅವುಗಳಲ್ಲಿ ಕಾರ್ಯನಿರ್ವಹಿಸಬೇಕಾದಂಥ ಕರ್ತವ್ಯ ಇದೆ. ನೀವೇನೋ ಮಹತ್ತರವಾದಂಥ ವಿಚಾರವನ್ನು ಕೇಳ್ತಾ ಇಲ್ಲ. ಒಬ್ಬ ಮನುಷ್ಯ ತನ್ನ ದುಡಿಮೆಗೆ ಯಾವ ರೀತಿಯಲ್ಲಿ ಸಾಂವಿಧಾನಿಕ ಹಕ್ಕುಗಳನ್ನ ಕೇಳ್ತಾನೋ ಅಥವಾ ನಮ್ಮ ಸಂವಿಧಾನದಲ್ಲಿ ಅವಕಾಶ ಇದೆಯೋ ಅದನ್ನು ಬಿಟ್ಟು ನೀವೇನು ಮನವಿಯಲ್ಲಿ ಇಟ್ಟಿಲ್ಲ. ಅಷ್ಟಾದರೂ ನನಗೆ ಮನವರಿಕೆ ಆಗಿದೆ. ಆ ವಿಚಾರವನ್ನು ನಾನು ಇವತ್ತು ಈ ವಿಚಾರದಲ್ಲಿ ಜವಾಬ್ದಾರಿ ಹೊತ್ತಿರ್ತಕ್ಕಂಥ ಉಪಮುಖ್ಯಮಂತ್ರಿಗಳಂತ ಜಿ ಪರಮೇಶ್ವರ್ ಅವರ ಹತ್ರ ಖುದ್ದಾಗಿ ಮಾತಾಡಿ ನೀವು ಇಂಥ ವಿಚಾರಗಳಲ್ಲಿ ಒತ್ತನ್ನು ಕೊಟ್ಟು ಒಂದು ಪ್ರಾಮಾಣಿಕವಾದಂಥ ತೀರ್ಮಾನ ನಮ್ಮ ಸರ್ಕಾರ ಕೈಗೊಳ್ಳಬೇಕು ಅನ್ನೋದನ್ನ ನಾನು ಚರ್ಚೆ ಮಾಡೋದ್ರಲ್ಲಿ ಯಾವುದೇ ಅಭ್ಯಂತರ ಇಲ್ಲ. ಜೊತೆಗೆ ನಮ್ಮ ಮುಖ್ಯಮಂತ್ರಿಗಳಂತ DK ಶಿವಕುಮಾರ್ ಅವರು ಕೂಡ ಬಹಳಷ್ಟು ವಿಚಾರಗಳಲ್ಲಿ ಜನಪರ ಕಾಳಜಿಯಲ್ಲಿ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಅಡಿಯಲ್ಲಿ ಕೆಲಸ ಮಾಡ್ತಕ್ಕಂಥದ್ದು. ನಾವು ತೋರಿಕೆಗಾಗಿ ಬಡವರ ಪರ ದೀನದಲಿತರ ಪರ ಅಂತ ಹೇಳೋರಲ್ಲ. ಅಕ್ಷರಶಃ ಜವಾಬ್ದಾರಿಯುತವಾದ ಆಡಳಿತದಲ್ಲಿ ನಮ್ಮ ತೀರ್ಮಾನಗಳು ಇರ್ತವೆ. ಕೆಲವೊಂದು ಸಮಯ ತಡವಾಗಿ ಆದರೂ ನ್ಯಾಯವನ್ನು ಕೊಡ್ತಕ್ಕಂಥ ಜಾಗದಲ್ಲಿ ನಾವು ಹಿಂಜರಿಕೆ ಅನ್ನೋಂಥ ಪ್ರಶ್ನೆಯನ್ನು ಇಡೋದಿಲ್ಲ. ನಿಮ್ಗೆಲ್ರಿಗೂ ಗೊತ್ತಿದೆ, ಬಹಳಷ್ಟು ಜನ ನಮ್ಮ ನಾಯಕ ರಾಹುಲ್ ಗಾಂಧಿ ಅವರು ಟೀಕೆ ಮಾಡ್ತಾರೆ. ಕೈಯಲ್ಲಿ ಸಂವಿಧಾನದ ಪುಸ್ತಕ ಇಟ್ಕೊಂಡ್ರೆ ಸಾಂವಿಧಾನಿಕ ತೀರ್ಮಾನಗಳನ್ನ ಮಾಡ್ದಂಗೆ ಆಗಲ್ಲ ಅಂತ. ಅವರ ಒಂದು ಸರ್ಕಾರ, ಆ ಪಕ್ಷದ ಸರ್ಕಾರ ಇಲ್ಲಿದೆ. ಆ ನಡೆಯಲ್ಲಿ ನಾವು ಇರ್ತೇವೆ. ಅದನ್ನ ಜವಾಬ್ದಾರಿಯಿಂದ, ಇದೇನು ದೊಡ್ಡ ಬೇಡಿಕೆ ಅಲ್ಲ, ಹಂತ ಹಂತವಾಗಿ ಮಾಡೋದಕ್ಕೂ ಯಾವುದೇ ತರವಾದಂಥ ತೊಂದರೆಗಳಿಲ್ಲ. ನಿಮಗೂ ಅರ್ಥ ಆಗುತ್ತೆ. ಈ ವರ್ಷ ಅಂತೂ ತೀವ್ರತರವಾದಂಥ ಬರದಲ್ಲಿ ನಾವು ಇದ್ದೇವೆ. ಇಡೀ ರಾಜ್ಯ ತುಂಬ ಸಂಕಷ್ಟದಲ್ಲಿದೆ. ರೈತ ಕುಲ ಈ ವರ್ಷ ಜೀವನದ ಮತ್ತು ಬದುಕಿನ ಬಗ್ಗೆ ದೊಡ್ಡ ಪ್ರಶ್ನೆ ಎತ್ತಿರ್ತಕ್ಕಂಥ ಸಂದರ್ಭದಲ್ಲಿ ಘೋಷಣೆ ಆಗಿರ್ತಕ್ಕಂಥ ವಿಚಾರವನ್ನ ತತ್ಕ್ಷಣದಲ್ಲಿ ಮಾಡ್ತಕ್ಕಂಥದ್ದು ಮತ್ತು ಜವಾಬ್ದಾರಿಯುತವಾಗಿ ನಿಮ್ಮ ಪರವಾಗಿ ಪೂರಕವಾದಂಥ ತೀರ್ಮಾನಕ್ಕೆ ಕಂದಾಯ ಇಲಾಖೆ ಒಂದು ತೀರ್ಮಾನ ಕೈಗೊಳ್ಳೋದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವ್ರನ್ನ ಮತ್ತು ಪರಮೇಶ್ವರ್ ಅವ್ರನ್ನ ನಾನೇ ನಿಮ್ಮ ಪ್ರತಿನಿಧಿ ರೀತಿ ಇದನ್ನು ಮಾತಾಡ್ತೀನಿ ಅನ್ನೋಂಥ ಮಾತನ್ನು ಹೇಳಿ, ಇದನ್ನು ಉತ್ಪ್ರೇಕ್ಷೆ ಮಾತುಗಳು ಏನಿಲ್ಲ. ಹಾಗಾಗಿ ನಾನು ಯಾವುದನ್ನು ಇದು ಆಗ್ಬೋದು ಅಥವಾ ಇದು ಆಗಲಾರ್ದು ಅನ್ನೋಂಥ ಪ್ರಶ್ನೆ ಇಲ್ಲೇನಿಲ್ಲ. ಆದರೆ ಸಂದರ್ಭ ಮತ್ತು ನಮ್ಮ ಆರ್ಥಿಕ ಇತಿಮಿತಿ ಇವುಗಳನ್ನೆಲ್ಲ ನೋಡಿಕೊಂಡು ಒಂದು ಮನೆಯ ತೀರ್ಮಾನದಂತೆ ಸರ್ಕಾರ ತೀರ್ಮಾನ ಕೈಗೊಳ್ಳಬೇಕಾಗತ್ತೆ. ಅದರಂತೆ ನಾವು ಪ್ರಾಮಾಣಿಕವಾಗಿ
ಇದರಲ್ಲಿ ತೀರ್ಮಾನ ಕೈಗೊಳ್ತೀನಿ. ನೀವೇನೋ ಒಂದು 3-4 ಜನ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಬೇಕು ಅಂತ ಹೇಳಿದ್ದೀರಿ. ನನಗೆ ಈಗ ಮುಖ್ಯಮಂತ್ರಿಗಳ ಕಾರ್ಯಕ್ರಮಗಳು ಏನಿದೆ ಅನ್ನೋ ತಿಳ್ಕೊಂಡು ಇವತ್ತು ಅವಕಾಶ ಆದರೂ ಇವತ್ತು, ಇಲ್ಲ ನಾಳೆ ಅವಕಾಶ ಆದರೂ ನಾಳೆ. ಆದರೆ ಎಲ್ಲರೂ ಏನು ಇಲ್ಲಿರೋದು ಬೇಡ, ನೀವು ಪ್ರತಿನಿಧಿಗಳು ಬೇಕಾದ್ರೆ ನನ್ನ ಸಂಪರ್ಕದಲ್ಲಿ ಯಾವುದಾದ್ರು ಒಂದು ಸಂದರ್ಭದಲ್ಲಿ ನಾನು ಭೇಟಿ ಮಾಡಿ ನನಗೀಗಲೇ ಮಾಡ್ತೀನಿ, ನಿಮ್ಗೆ ವಿಷಯ ತಿಳಿಸ್ತೀನಿ. ಇವತ್ತೇ ಆಗೋದಾದ್ರೆ ಇವತ್ತೇ ಬನ್ನಿ. ಅಕಸ್ಮಾತ್ ಇವತ್ತು ಅವ್ರದ್ದೇನೋ ಬಿಡುವಿಲ್ಲದ ಕಾರ್ಯಕ್ರಮ ಇದ್ದರೆ ನಾಳೆವರೆಗೆ ನಾನು ಇದು ಮಾಡಿಸ್ತೀನಿ. ಎಲ್ಲರಿಗೂ ಧನ್ಯವಾದ. ಸರ್, ನನ್ನ ಹೆಸರು ಪ್ರತಾಪ್ ಮದಕರಿ. ಕರ್ನಾಟಕ ರಾಜ್ಯ ಕಂದಾಯ ಇಲಾಖಾ ಗ್ರಾಮ ಸಹಾಯಕರ ಸಂಘಕ್ಕೆ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದೀನಿ ಸರ್. ಹಲವಾರು ವರ್ಷಗಳಿಂದ ನಾವೇ ಹೋರಾಟ ಮಾಡ್ಕೊಂಡು ಬರ್ತಾಯಿದ್ವಿ. ಸುಮಾರಿಗೆ ಒಂದು 2-3 ವರ್ಷದಿಂದ ಸರ್ಕಾರದ ಮೇಲೆ ನಂಬಿಕೆ ಇಟ್ಕೊಂಡು ಹೋರಾಟಗಳನ್ನು ತೊಗೊತಿರಲಿಲ್ಲ. ಬಟ್ ಈಗ ಸಮಯ ಮುಗಿಯೋಕ್ಕೆ ಬಂದ್ಬಿಟ್ಟಿದೆ. ಈ ಸಂದರ್ಭದಲ್ಲಿ ನಾವು ಸುಮ್ಕೆ ಕೂತ್ರೆ 10,000 ಕುಟುಂಬಗಳಿಗೆ ಅನ್ಯಾಯ ಆಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ಹೋರಾಟ ಕೈಗೆತ್ಕೊಂಡಿದ್ದೀವಿ. ನರೇಂದ್ರ ಸ್ವಾಮಿ ಅವರು ಬಂದು ಜವಾಬ್ದಾರಿ ತಗೊಳೋದ್ರ ಜೊತೆಗೆ ಒಂದು ಮಾತು ಹೇಳಿದ್ರು, ನಾನು ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರ ಜೊತೆ ಮಾತಾಡ್ತೀನಿ ಅಂತ. ಹಂಗಾಗಿ ನಮಗೆ ಮುಖ್ಯಮಂತ್ರಿ ಅಥವಾ ಕಂದಾಯ ಸಚಿವರು ಇಬ್ಬರೊಳಗೊಬ್ರು ಇಲ್ಲಿ ಯಾರೋ ಬರಲಿನ ಆಸೆ ಇದೆ. ಹಂಗಾಗಿ ಕಂದಾಯ ಸಚಿವರು ಬರೋವರೆಗೂ ನಾವಿಲ್ಲಿ ಕಾಯ್ತೀವಿ ಸರ್. ಕಾದು ಬಂದು ಅವ್ರು ಭರವಸೆ ಕೊಟ್ಟ ಮೇಲೆ ಹೊರಡೋದು ನಾವು, ಇಲ್ಲಾಂದ್ರೆ ಹೊರಡಲ್ಲ. ಬಟ್ ಸಾಕಷ್ಟು ಭರವಸೆಗಳನ್ನ ಮತ್ತು ಒಂದು ಭರವಸೆ ಈಡೇರಿಸಿದಾಗೆ ಸಚಿವರು ಹೇಳಿದ್ದಾರೆ ಈಗಾಗಲೇ. ಸೊ ಈಗೇನು ಅದನ್ನು ನೀವು ಒಂದು ಒಪ್ಕೊತೀರಾ ಸರ್? ಈಗ ಸರ್, ನಮ್ಮ ಬೇಡಿಕೆ ಈಗ ಕನಿಷ್ಠ ವೇತನ 27,000 ಸಂಬಳ 10 ಲಕ್ಷ ಇಡ್ಗಂಟು ಕೊಡ್ತೀವಿ ಅಂತ ಅವತ್ತು ಪತ್ರಿಕೆಯಲ್ಲಿ ಬಂದಿದೆ. ಅದನ್ನು ಕೊಟ್ಟರೆ ಈಗ ತಕ್ಷಣ ಒಪ್ಕೊಂತೀವಿ ಸರ್. ಆಮೇಲೆ ಮುಂದಿಂದ ಏನಾರು ಇದ್ರು ನೋಡ್ಕೊಳ್ಳೋಣ. ಹಂತವಾಗಿ ಆಗಲಿ ಅಂತ ಹೇಳಿದಾರಲ್ಲ, ನಾವೇನು ಒಟ್ಟಿಗೆ ಎಲ್ಲ ಮಾಡಿರಿ ಅಂತ ಹೇಳಲ್ಲ. ಹಂತಂತವಾಗಿ ಮಾಡಲಿ. ಈಗ ಕನಿಷ್ಠ ವೇತನ ಒಂದು 27,000 ರೂಪಾಯಿ, ಒಂದು 10 ಲಕ್ಷ ಇಡ್ಗಂಟು ಕೊಟ್ಟರೆ ಇದುವರೆಗೂ ದುಡ್ದಿರ್ತಕ್ಕಂಥ ಹಿರಿಯರಿಗೆ, ಸ್ವಲ್ಪ ಯುವಕರಿಗೆ ಅನುಕೂಲ ಆಗುತ್ತೆ. ನಿಮಗೆ ಗೊತ್ತಿದ್ದಂಗೆ 15,000 ರೂಪಾಯಿನಲ್ಲಿ ಮನುಷ್ಯ ಜೀವನ ಮಾಡೋಕ್ಕಾಗತ್ತೆ ಅಂದರೆ ಅವ್ರು ಬರೀ ಪೆಟ್ರೋಲಿಗೆ ಸಾಕಾಗಲ್ಲ ಸರ್. ಅವ್ರ ಜಾತಿ ಸರ್ಟಿಫಿಕೇಟು, SIR, ಜಾತಿ ಗಣತಿ, ಆಳ ಮೂಳ, BLOಗಳು ಇವರೇ ಸಾಕಾಗಲ್ಲ. ಅಂಥದ್ರಲ್ಲಿ ಸರಿಯಾಗಿ ಸಂಬಳ ಕೊಡಲ್ಲ. ಕರೆಕ್ಟಾಗಿ ಅವ್ರು ಮಾತ್ರ 1ನೇ ತಾರೀಕು 2ನೇ ತಾರೀಕು ಸಂಬಳ ಮಾಡ್ಕೊಂತಾರೆ ಮೇಲಧಿಕಾರಿಗಳು. ಇವಕ್ಕೆ ಇನ್ನೂ ಕೊಟ್ಟಿಲ್ಲ ಸರ್. 20ನೇ ತಾರೀಕು ಬಂದರೂ ಅವ್ರಿಗೆ ಕೊಟ್ಟಿಲ್ಲ. 24 ಆಗಿದೆ, ಕೊಟ್ಟಿಲ್ಲ. ಅವ್ರೇನಾರ ಕಂಡೀಷನ್ನ ಕೇಳಿದ್ರೆ ಅವ್ರ ಮೇಲೆ ದೌರ್ಜನ್ಯ ಮಾಡ್ತಾರೆ, ಬೇರೆ ಬೇರೆ ಥರ ಸೇಡ್ ತೀರ್ಸ್ಕೊತಾರೆ. ಈಗ ಮುಖ್ಯಮಂತ್ರಿಗಳು ಬರ್ತಾರ ಸರ್? ಈಗ ಉಪಮುಖ್ಯಮಂತ್ರಿಗಳು ಬರ್ಬೇಕು ಸರ್. ಬರಲಿಲ್ಲ ನಾವು ಹೋಗಲ್ಲ, ಇಲ್ಲೇ ಕೂತಿರ್ತೀವಿ ಸರ್. ನರೇಂದ್ರ ಸ್ವಾಮಿ ಅವರು ನೇರವಾಗಿ ನಾನು ಮಾಡಿಸ್ತೀನಿ ಅಂದರೆ ಖುಷಿಯಾಗೋದು. ಅವರಿನ್ನೂ ಪರಮೇಶ್ವರ್ ಸಾಹೇಬ್ರ ಜೊತೆ ಮಾತಾಡ್ತೀನಿ ಅಂತ ಹೇಳಿದಾರಲ್ಲ, ಹಂಗಾಗಿ ಪರಮೇಶ್ವರ್ ಸಾಹೇಬ್ರು ಬಂದೇ ಬಿಡಲಿ ಇಲ್ಲಿ ಅಂತ ನಿರ್ಧಾರ ಮಾಡ್ಕೊಂಡು. ಹೌದು, ಮಾಡ್ತಾರೆ. ಅವ್ರ ಬಗ್ಗೆ ನನಗೆ ತುಂಬ ನಂಬಿಕೆ ಇದೆ ಸರ್. ಅವರು ತುಂಬ ಕೆಲಸಗಳು ಮಾಡಿದ್ದಾರೆ. ಬಟ್ ಆದರೂ ಅವ್ರ ಮೇಲೆ ಬೇರೆ ಬೇರೆ ಒತ್ತಡಗಳಿರ್ತವೆ. ಮತ್ತು ಫಸ್ಟ್ ಆಫ್ ಆಲ್ ಆಲ್ರೆಡಿ ಕೆಲಸ ಆಗ್ತಾ ಇದೆ ಅಂದರೆ ಆದೇಶ ಆಗಿದೆ, ಅದು ಜಾರಿ ಆಗಿದೆ ಸರ್. 2007ರಲ್ಲಿ ಕಾಯಂ ಆಗಿದೆ, 20 ವರ್ಷ ಆದರೂ ಆಗಿಲ್ಲ, ಜಾರಿ ಆಗಿದೆ. 2013ರಲ್ಲಿ ಗ್ರಾಮ ಸಹಾಯಕರು ಡಿ ದರ್ಜೆ ಅಂತ ಘೋಷಣೆ ಮಾಡಿದ್ದಾರೆ. 13 ವರ್ಷ ಆದ್ರೂ ಏನೂ ಮಾಡಿಲ್ಲ. ಜಾರಿ ಹೋದ ವರ್ಷ 25ನೇ ತಾರೀಕು 25,000 ರೂಪಾಯಿ ಸಂಬಳ, 10 ಲಕ್ಷ ಇಡ್ಗಂಟು ಅಂದವ್ರೆ, ಕೊಟ್ಟಿಲ್ಲ. ನಮ್ಗೆ ಯಾವ್ದು ಕೊಡ್ತಾರೋ ಕೊಟ್ರೇನೆ ಓಕೆ. ಸುಮ್ಕೆ ಭಾಳ ಕೇಳ್ಕೊಂಡು ಹೋಗಿ ಇನ್ನೂ ಎಷ್ಟು ವರ್ಷ ಮೋಸ ಹೋಗ್ಬೇಕು ಸರ್ ಎಲ್ಲ. ಈಗ ಅಪಾಯಿಂಟ್ಮೆಂಟ್ ಕೊಡಿಸ್ತೀನಿ ಅಂದರು ಏನು CM ಸಾಹೇಬ್ರದ್ದು. ಈಗ ಏನು ಪದಾಧಿಕಾರಿಗಳು ಹೋಗಿ ಅವ್ರಿಗೆ ಮನವಿ ಮಾಡ್ತೀರಾ? ಈಗ ಹೇಳಿದ್ದಾರೆ, ನಾವು ಕೇಳಿದ್ದೀವಿ CM ಅವರು ಭೇಟಿ ಮಾಡಿಸಿ ಅಂತ. ಇವತ್ತೇ ನಾನು ಪ್ರಯತ್ನ ಮಾಡ್ತೀನಿ. ಅವರ ಕಾರ್ಯಕ್ರಮದ ಒತ್ತಡಗಳು ನೋಡ್ಕೊಂಡು ಬಿಡುವಿನ ಸಮಯಕ್ಕೆ ನಿಮ್ಗೆ ಹೇಳಿ ಕಳಿಸ್ತೀನಿ. ಒಂದು 4-5 ಜನ ಕರ್ಕೊಂಡು ಹೋಗ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ. ಅದಕ್ಕೆ ನಾವು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀವಿ ಸರ್. ಸರ್, ಇನ್ನೊಮ್ಮೆ ನೀವು ತಮ್ಮ ಪರಿಚಯ ಮಾಡ್ಬೋದು. ಪ್ರತಾಪ್ ಮದಕರಿ ಸರ್, ಕರ್ನಾಟಕ ರಾಜ್ಯ ಕಂದಾಯ ಇಲಾಖೆ ಗ್ರಾಮ ಸಹಾಯಕರ ಸಂಘದ ರಾಜ್ಯಾಧ್ಯಕ್ಷರಿದ್ದೀನಿ. ಹಲವಾರು ಸಂಘಟನೆಗಳಲ್ಲೂ ರಾಜ್ಯಾಧ್ಯಕ್ಷ, ರಾಜ್ಯ ಪ್ರಧಾನ ಕಾರ್ಯದರ್ಶಿ, ಜಿಲ್ಲಾಧ್ಯಕ್ಷ, ಹಿಂಗೆ ಸೇವೆ ನಡೀತಾ ಇದೆ ನಮ್ಮದು. ಸರ್, ಥ್ಯಾಂಕ್ ಯು.